Bill Gates, founder of Microsoft. Gautam Adani, founder of Adani Group. Elon Musk, founder of Tesla and SpaceX. Virat Kohli, one of the Indian richest cricketer. ಇವರು ಯಾರು ಅಂತ ಎಲ್ಲರಿಗೂ ಗುರ್ತು. ಮತ್ತೆ ನಿಮಗೆ ಗುರ್ತಾ, ಇವರೆಲ್ಲಿಯೂ ಒಂದು ಕಾಮನ್ ಆಗಿರುವ ವಿಷಯವಿದೆ. ಇವರು ಜಗತ್ತಿನಲ್ಲಿ ಪ್ರಮುಖ ಬಿಲಿಯನಿಯರ್ ಮತ್ತು ರಿಚೆಸ್ಟ್ ಪರ್ಸನ್ ಅಲ್ಲಿ ಒಬ್ಬರಾಗಿದ್ದಾರೆ. Billionaire Richard Branson, now the first person to reach the edge of space in his very own spacecraft. ಇನ್ನೊಂದು ವಿಷಯ ಇವರೆಲ್ಲರಲ್ಲಿಯೂ ಕಾಮನ್ ಆಗಿದೆ. ಯಾವ ಟ್ರ್ಯಾಪ್ ಇಂದ ತಪ್ಪಿಸಿಕೊಳ್ಳಲು ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಈಗಿನ ಜನರು ಅದೇ ಟ್ರ್ಯಾಪ್ ಅಲ್ಲಿನೇ ಸಿಲುಕಿಕೊಳ್ಳುತ್ತಿದ್ದಾರೆ. To change the perception of reality to such an extent that despite of the abundance of information, no one is able to come to sensible conclusions. I don't care what I have to do. If I have to move somewhere or start something or whatever it may be, I am not going to put my children into a system that doesn't understand the gifts and abilities I have just because they don't fit on the conveyor belt. And in the US, there are more than 5 lakh people who don't send their children to school. Ironically, mostly all teachers, because they know how screwed up the system is. ಇನ್ನೊಂದು ಕಡೆ ನೀವು ಟೈಮ್ ಟು ಟೈಮ್ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡುತ್ತಿದ್ದೀರಾ, 90% ಅಟೆಂಡೆನ್ಸ್ ಮೇಂಟೈನ್ ಮಾಡುತ್ತಿದ್ದೀರಾ, ಇಷ್ಟ ಇಲ್ಲದಿದ್ದರೂ ಬುಕ್ ಅನ್ನ ಮೆಮೊರೈಸ್ ಮಾಡುತ್ತಿದ್ದೀರಾ ಮತ್ತು ಎಲ್ಲ ರೂಲ್ಸ್ ಗಳನ್ನು ಕೂಡ ನೀವು ಫಾಲೋ ಮಾಡುತ್ತಿದ್ದೀರಾ. ಯಾವ ನಂಬಿಕೆ ಎಂದರೆ ನಿಮ್ಮ ಹತ್ತಿರ ಒಂದು ಗ್ರಾಜುಯೇಟ್ ಡಿಗ್ರಿ ಹೊಂದಿ ಮುಂದೆ ಒಂದು ದೊಡ್ಡ ಒಳ್ಳೆಯ ಜಾಬ್ ಸಿಗುತ್ತದೆ, ನೀವು ನಿಮ್ಮ ಪೇರೆಂಟ್ಸ್ ಗೋಸ್ಕರ ಒಂದು ದೊಡ್ಡ ಮನೆಯನ್ನ ಖರೀದಿಸಿ, ಹಾಗೆಯೇ ಒಂದು ಕಾರನ್ನ ಖರೀದಿಸಿ, ಮದುವೆ ಆದ ನಂತರ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ ಅಲ್ಲಿ ಓದಿಸಿ ಮತ್ತೆ ಬಹಳಷ್ಟು ಹಣಗಳನ್ನ ಗಳಿಸುವುದು. ಆದರೆ ರಿಯಾಲಿಟಿ ಏನು ಅಂತ ಗುರ್ತಾ? तैयारी शुरू करी आप कितने साल के थे? सर उस समय हम 18 साल के थे और अभी हम 30 साल के हो गए। 30 साल। पिछले 12 सालों में आपने अपनी जिंदगी में क्या किया? जिंदगी में सर पढ़ते गया, डिग्री लेते गया। मैंने 3 सब्जेक्ट में पोस्ट ग्रेजुएट किया, बीएड किया, सीटेट क्वालिफाइड है, नेट क्वालिफाइड है सर। ನೀವು ಇಷ್ಟು ವರ್ಷ ಕಷ್ಟಪಟ್ಟ ನಂತರ ನೀವು ಒಂದು ಗ್ರಾಜುಯೇಷನ್ ಡಿಗ್ರಿಯನ್ನ ತೆಗೆದುಕೊಳ್ಳುತ್ತೀರಾ, ಅವಾಗ ನಿಮಗೆ ಜಾಬ್ ಯಾವುದು ಕೂಡ ಸಿಗುವುದಿಲ್ಲ, ಬಹಳಷ್ಟು ಇಂಟರ್ವ್ಯೂಗಳನ್ನ ಕೊಡುತ್ತೀರಾ, ಎಲ್ಲ ಕಡೆಗೂ ಯಾವುದಾದರೂ ಒಂದು ಸಣ್ಣ ಕಾರಣದಿಂದಾದರೂ ನೀವು ರಿಜೆಕ್ಟ್ ಆಗುತ್ತೀರಾ. देखते हैं हम लोग को बहुत हीन भावना से परिवार रिश्तेदार वाले उतने बात नहीं करते सर, और मैं 2 साल से गाँव में भी नहीं गया अभी तक। दुख है सर, क्या बोलूँ, मैं अपने दुख और पीड़ा को किसी पर सामना नहीं कर सकता हूँ सर। बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ, और मैं कुछ भी हासिल नहीं कर पाया, उल्टा हमारे पर FIR हो गया. ಎಲ್ಲ ಜನರು ನಿಮ್ಮನ್ನ ರೇಗಿಸಲು ಪ್ರಾರಂಭ ಮಾಡುತ್ತಾರೆ. ಅವಾಗ ನೀವು ಹೊರಗಡೆ ಹೋಗುವುದನ್ನು ಬಂದು ಮಾಡುತ್ತೀರಾ, ಒಂಟಿಯಾಗಿರಲು ಸ್ಟಾರ್ಟ್ ಮಾಡುತ್ತೀರಾ. ಓ ದೇವರೇ, ನನಗೆ ಯಾವುದಾದರೂ ಒಂದು ಜಾಬ್ ಸಿಗುವ ಹಾಗೆ ಮಾಡು. ಕ್ರಮೇಣವಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಆಗ್ತಾ ಬರುತ್ತದೆ. ಕೊನೆಯಲ್ಲಿ ನಿಮಗೆ ಯಾವುದಾದರೂ ಒಂದು ಜಾಬ್ ಸಿಗುತ್ತದೆ, ಆದರೆ ಸ್ಯಾಲರಿ ತುಂಬಾ ಕಡಿಮೆ ಇರುತ್ತದೆ. ಆದರೆ ನಿಮಗೆ ಆ ಕೆಲಸ ಮಾಡದೆ ಬೇರೆ ಆಪ್ಷನ್ ಇರಲ್ಲ. ಅವಾಗ ನೀವು ಆ ಜಾಬ್ ಅನ್ನ ಮಾಡಲು ಸ್ಟಾರ್ಟ್ ಮಾಡುತ್ತೀರಾ. ಇಷ್ಟೊಂದು ಹಣವಿಲ್ಲ ಜಮಾ ಮಾಡಿ ಮನೆ ಖರೀದಿಸಲು. ಅವಾಗ ನೀವು ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರಾ. ನಂತರ ಆಶೆಯಿಂದ ಅಥವಾ ಪ್ಯಾಷನ್ ದಿಂದ ಲೋನ್ ದಿಂದ ಕಾರನ್ನು ಕೂಡ ಖರೀದಿಸುತ್ತೀರಾ. ನಿಮಗೆ ಗೊತ್ತಾಗದ ಹಾಗೆ ನೀವು ಈಗ ಬಂದಿಯಾಗಿ ಬಿಟ್ಟಿದ್ದೀರಾ. ನಿಮಗೆ ಯಾವಾಗಲೂ ಹೆದರಿಕೆ ಬರುತ್ತಿರುತ್ತದೆ, ಏನಾದರೂ ಆಗಿ ನನ್ನ ಜಾಬ್ ಅನ್ನ ನಾನು ಕಳೆದುಕೊಂಡು ಬಿಟ್ಟರೆ, ಮನೆಯ ಖರ್ಚನ್ನು ನಾನು ಹೇಗೆ ನಿಭಾಯಿಸಲಿ, ಲೋನ್ EMI ಗಳನ್ನು ಹೇಗೆ ಕಟ್ಟಲಿ. ನಿಮ್ಮ ಇಷ್ಟ ಮತ್ತು ಕಷ್ಟಗಳನ್ನ ಎಲ್ಲ ಮರೆತು ಬಿಟ್ಟು ದಿನಾಲು ಆಫೀಸಿಗೆ ಹೋಗ್ತೀರಾ, ಮತ್ತೆ ಸಂಜೆ ಮರಳಿ ಮನೆಗೆ ಬರ್ತೀರಾ. ನೀವು ಒಂದಿಷ್ಟು ಯೋಚನೆ ಕೂಡ ಮಾಡಲ್ಲ, ನಾನು ಮಾಡುತ್ತಿರುವ ಜಾಬ್ ನನಗೆ ಇಷ್ಟ ಇದೆನಾ ಅಥವಾ ಇಲ್ಲ ಎಂದು. ಹೀಗೆ ಸಾಮಾನ್ಯ ಜೀವನವನ್ನು ನಡೆಸುತ್ತಾ ಕೊನೆಗೆ ಒಂದು ದಿನ ಮುದುಕರಾಗಿ ಬಿಡುತ್ತೀರಾ. ನಿಮಗೆ ಹೀಗೆ ಅನಿಸಬಹುದು, ನಾನು ಅನ್ಲಕ್ಕಿ ಆಗಿದ್ದೀನಿ ಅಂತ, ನಾನು ಲೈಫಿನಲ್ಲಿ ಏನು ಸಾಧಿಸಿಲ್ಲ, ಆದರೂ ಕೂಡ ನಾನು ಬಹಳ ಕಷ್ಟವನ್ನು ಪಟ್ಟಿದ್ದೆ. ಸತ್ಯ ಇಷ್ಟು ದಿನ ನಿಮ್ಮ ಹತ್ತಿರದಿಂದ ಮುಚ್ಚಿ ಇಟ್ಟಿದ್ದಾರೆ. The gang of 9 got together, I think it was, and decided this is what people should learn. Physics, biology, chemistry, and this is how they should learn. It's like the newspaper industry, right? More printing presses, more big buildings, right? Makes us look grander. The people who built the schools were consciously aiming at eradicating the will of the students who were part of the system because they wanted them to be obedient. The entire purpose of a good university is to give you a foundation to fail, not a foundation to get in A. ಯಾವ ಎಜುಕೇಶನ್ ಸಿಸ್ಟಮ್ ಬಾಳದಿಂದ ಕಣ್ಮುಚ್ಚಿ ನಂಬಿಕೊಂಡು ಬಂದಿದ್ದೀರೋ ಆ ಎಜುಕೇಶನ್ ಸಿಸ್ಟಮ್ ಮಾಡಿದ್ದು ಹೇಗೆ ಎಂದರೆ ನೀವು ಫೇಲ್ ಆಗ ಎಂದು. ಆ ಎಜುಕೇಶನ್ ಸಿಸ್ಟಮ್ ಮಾಡಿರೋದು ಹೇಗೆ ಎಂದರೆ ನೀವು ಒಬಿಡಿಯಂಟ್ ಫ್ಯಾಕ್ಟರಿ ವರ್ಕರ್ ಅನ್ನಾಗಿ ರೆಡಿ ಮಾಡಲು. भाई अंबानी, विराट कोहली, आमिर खान, नरेंद्र मोदी, ये सब हमारे इस करंट एजुकेशन सिस्टम के ट्रैप में नहीं फंसे. A lot of kids just in school kind of puzzled as to why they're there.
ಸುಮಾರು 1806ರಲ್ಲಿ ನೆಪೋಲಿಯನ್ ಮತ್ತು ಪ್ರಷಿಯನ್ ನಡುವೆ ವಾರ್ ನಡೆಯುತ್ತದೆ. ಇಲ್ಲಿ ಪ್ರಷಿಯನ್ದವರು ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿದ್ದರೂ ಕೂಡ ಈ ಯುದ್ಧದಲ್ಲಿ ಸೋಲುತ್ತಾರೆ. ಅವಾಗ ಪ್ರಷಿಯನ್ ಲೀಡರ್ಸ್ ಗೆ ತಿಳಿಯುವುದಿಲ್ಲ, ನಮ್ಮ ಹತ್ತಿರ ಇಷ್ಟೊಂದು ದೊಡ್ಡ ಆರ್ಮಿ ಇದೆ, ಹೀಗೆ ಇದ್ದರೂ ನಾವು ಏಕೆ ಸೋತೆವು. ಬಹಳಷ್ಟು ಯೋಚನೆ ಮಾಡಿದ ನಂತರ ಅವರ ಲೀಡರ್ ಗಳಿಗೆ ತಿಳಿಯುತ್ತದೆ, ನಮ್ಮ ಆರ್ಮಿ ಸ್ಟ್ರಾಂಗ್ ಆಗಿತ್ತು, ಆದರೆ ಯುದ್ಧದ ಸಮಯದಲ್ಲಿ ಸುಪೀರಿಯರ್ ಆರ್ಡರ್ಸ್ ಗಳನ್ನ ಫಾಲೋ ಮಾಡುತ್ತಿರಲಿಲ್ಲ. ಆದರೆ ನೆಪೋಲಿಯನ್ ಸೇನೆ ಕೇವಲ ಅವರ ಲೀಡರ್ಸ್ ಆರ್ಡರ್ ಗಳನ್ನ ಮಾತ್ರ ಫಾಲೋ ಮಾಡುತ್ತಿದ್ದರು. ಯುದ್ಧ ಸೋತಿದ ಕಾರಣದಿಂದ ಪ್ರಷಿಯನ್ ಅರ್ಧ ಟೆರಿಟರಿಯನ್ನ ನೆಪೋಲಿಯನ್ ದೇಶಕ್ಕೆ ನೀಡಬೇಕಾಗುತ್ತದೆ. ಒಂದು ಪೀಸ್ ಅಗ್ರಿಮೆಂಟ್ ಗೂ ಕೂಡ ಸಹಿ ಮಾಡಬೇಕಾಗುತ್ತದೆ. ಪ್ರಷಿಯನ್ ಲೀಡರ್ಸ್ ಇದನ್ನ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಮುಂದೆ ಹೀಗೆ ಆಗಬಾರದು. ಕ್ವಶನ್ ಏನೆಂದರೆ ಆ ರೀತಿ ಹೇಗೆ ಮಾಡುವುದು. ನಂತರ ಅವರಿಗೆ ಒಂದು ಐಡಿಯಾ ಬರುತ್ತದೆ. ಅವರು ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ಸೋಲ್ಜರ್ಸ್ ಅವರು ತಮ್ಮ ಸುಪೀರಿಯರ್ ಮಾತನ್ನ ಮಾತ್ರ ಫಾಲೋ ಮಾಡುವ ಹಾಗೆ ಅವರಿಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ತಿಳಿಯಬಾರದು. ಲೀಡರ್ಸ್ ಕೊಟ್ಟ ಆರ್ಡರ್ಸ್ ಗಳನ್ನ ಮಾತ್ರ ಅವರು ಫಾಲೋ ಮಾಡಬೇಕು. ಆಗಿನಿಂದ ಇವಾಗಿನವರೆಗೆ ಅದೇ ಎಜುಕೇಶನ್ ಸಿಸ್ಟಮ್ ಮುಂದುವರಿತಾನೆ ಬರ್ತಿದೆ. ಆ ಎಜುಕೇಶನ್ ಸಿಸ್ಟಮ್ ಮೇನ್ ಸೋಲು ಏನಾಗಿತ್ತು ಅಂದರೆ Prussians produced a universal education system in the late 1800s because they were afraid they were losing military superiority and they wanted to produce a cadre of mindless, obedient soldiers. That was expressly the purpose. ಯಾವ ರೀತಿಯ ಜನರೇಷನ್ ಅನ್ನ ತಯಾರು ಮಾಡುವುದು ಅಂದರೆ ಅವರ ಕ್ರಿಯೇಟಿವಿಟಿಯನ್ನ ಕಿಲ್ ಮಾಡಿ ಅವರ ತಲೆಯಲ್ಲಿ ಹಣವನ್ನ ಗಳಿಸುವುದು ಅಂದರೆ ಕೇವಲ ಒಂದೇ ಆಪ್ಷನ್ ಬರಬೇಕು, ಅದೇ ವರ್ಕ್ ಆಸ್ ಎ ಲೇಬರ್ ಇನ್ ಫ್ಯಾಕ್ಟರಿ. Corporate types mostly who wanted to produce cadres of obedient workers. And that's why the desks are in rows, and that's why there's factory bells, and that's why it's top-down leadership. ನಂತರ ಹಾಗೆ ಆಗಲು ಸ್ಟಾರ್ಟ್ ಆಗುತ್ತದೆ. ನಂತರ ಒಬ್ಬ ಹುಡುಗನ ಗ್ರಾಜುಯೇಷನ್ ಕಂಪ್ಲೀಟ್ ಆದ ನಂತರ ಹಣ ಗಳಿಸಲು ಒಂದೇ ಆಪ್ಷನ್, ಅದು ಏನೆಂದರೆ ಫ್ಯಾಕ್ಟರಿಯಲ್ಲಿ ಹೋಗಿ ವರ್ಕ್ ಅನ್ನ ಮಾಡುವುದು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ 1837ರಲ್ಲಿ ಥಾಮಸ್ ಬಿ ಮಕುಲ್ಲಾ ಇವರ ಬಗ್ಗೆ ನೀವು ಸ್ಕೂಲ್ ನಲ್ಲಿ ಓದಿರಬಹುದು. ಲಾರ್ಡ್ ಮೆಕಲ್ವಾ ಎಂಬ ಹೆಸರಿನಿಂದ ಇವರು ಪ್ರಪೋಸಲ್ ಅನ್ನ ತಯಾರು ಮಾಡುತ್ತಾರೆ. ಇಂಡಿಯಾದಲ್ಲಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡುತ್ತಾರೆ. ನಂತರ ಲಾರ್ಡ್ ಡಬ್ಲ್ಯೂ ಬೆಂಟಾಕ್ ಇವರು ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಗಿದ್ದರು. ಅವರು ಇದನ್ನ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ 1835 ಎಂದು ಆರ್ಡರ್ ಅನ್ನ ಪಾಸ್ ಮಾಡಿದರು. ಇದು ಪರ್ಷಿಯನ್ ಎಜುಕೇಶನ್ ಸಿಸ್ಟಮ್ ಆಧಾರದ ಮೇಲಿತ್ತು. ಎಲ್ಲಿಯವರೆಗೂ ಬ್ರೈನ್ ವಾಶ್ ಮಾಡುತ್ತಾರೆ ಎಂದರೆ ಬ್ರಿಟಿಷ್ ಗಳ ರೂಲ್ಸ್ ಗಳನ್ನ ಫಾಲೋ ಮಾಡುವುದು ನಮ್ಮ ಡ್ಯೂಟಿ ಎಂದು ನಂಬುವವರೆಗೆ. Education should create a class of persons, Indian in blood and color, but English in taste, opinions, in morals and in intellect. ಟ್ರ್ಯಾಪ್. ನೀವು ಜನ್ಮಿಸಿದಾಗ ಅಥವಾ ಅದಕ್ಕಿಂತ ಮೊದಲು ನಿಮ್ಮ ಪೇರೆಂಟ್ಸ್ ಅಲ್ಲಿ ಒಂದು ಯೋಚನೆ ಬರುತ್ತದೆ, ಏನೆಂದರೆ ನಾವು ನಮ್ಮ ಮಕ್ಕಳನ್ನ ದೊಡ್ಡ ಶಾಲೆಗೆ ಸೇರಿಸಬೇಕು. ಇವಾಗ ನಮ್ಮ ದೇಶದಲ್ಲಿ ಶಾಲೆ ಕಾಲೇಜ್ ಶಿಕ್ಷಣ ಕಡಿಮೆ, ಸ್ಟೇಟಸ್ ಹೆಚ್ಚಾಗುತ್ತಾ ಬರುತ್ತಿದೆ. ನಿಮಗೆ ಗುರ್ತಾ, ನನ್ನ ಮಗ ದೊಡ್ಡ ಸ್ಕೂಲಿನಲ್ಲಿ ಓದುತ್ತಾನೆ, ನಮ್ಮ ಮಗ ಆ ಕಾಲೇಜಿನಲ್ಲಿ ಓದುತ್ತಾನೆ. ನಿಮ್ಮ ಪೇರೆಂಟ್ಸ್ ಬಹಳ ಪ್ರೌಢದಿಂದ ಅಡ್ಮಿಷನ್ ಅನ್ನ ಮಾಡಿಸುತ್ತಾರೆ. ನಂತರ ರಿಲ್ಯಾಕ್ಸ್ ಆಗಿ ಬಿಡುತ್ತಾರೆ. ನಾನು ನನ್ನ ಮಗನನ್ನ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದೇನೆ, ಅವನ ಫ್ಯೂಚರ್ ಅನ್ನ ಅವರು ನಿರ್ಧರಿಸುತ್ತಾರೆ. ನಮ್ಮ ಕೆಲಸ ಏನೆಂದರೆ ಫೀ ಅನ್ನ ಪೇ ಮಾಡುವುದು. ನೀವು ಸ್ಕೂಲಿಗೆ ಹೋಗುವಾಗ ಫ್ರೆಶ್, ಕ್ಲಿಯರ್, ಕ್ರಿಯೇಟಿವಿಟಿ ಮೈಂಡ್ ಆಗಿರುತ್ತದೆ. ಆ ಮೈಂಡ್ ಅಲ್ಲಿ ಯಾವ ಲಿಮಿಟೇಷನ್ ಕೂಡ ಇರುವುದಿಲ್ಲ. ಆ ಮೈಂಡ್ ಅನ್ನ ಸರಿಯಾಗಿ ಟ್ರೈನ್ ಅನ್ನ ಮಾಡಿದರೆ ಏನೋ ಸಾಧಿಸಬಹುದು ಅವರು. ಆದರೆ ನೀವು ಸ್ಕೂಲಿಗೆ ಹೋಗುತ್ತೀರಾ, ಕೆಲವು ಸಬ್ಜೆಕ್ಟ್ ಗಳ ಕಾಂಬಿನೇಷನ್ ಸಿಲೆಬಸ್ ನೀಡುತ್ತಾರೆ, ನಂತರದಲ್ಲಿ ಅದಷ್ಟೇ ನಿಮ್ಮ ಜಗತ್ತು ಆಗಿ ಬಿಡುತ್ತದೆ. ಮುಂಜಾನೆಯಿಂದ ರಾತ್ರಿಯವರೆಗೆ ಅದರ ಬಗ್ಗೆ ಯೋಚನೆ ಮಾಡುತ್ತೀರಾ, ಅದನ್ನಷ್ಟೇ ಓದುತ್ತೀರಾ. ನೀವು ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಯೋಚನೆ ಮಾಡಿದರೆ ಅವಾಗ ಅದು ನಿಮ್ಮ ಮಾರ್ಕ್ಸಿನ ಮೇಲೆ ಎಫೆಕ್ಟ್ ಆಗುತ್ತದೆ. ನಂತರದಲ್ಲಿ ನಿಮಗೆ ಪನಿಷ್ಮೆಂಟ್ ನೀಡಲಾಗುತ್ತದೆ. ನೀವು ಏನಾದರೂ ಪೇರೆಂಟ್ಸ್ ಆಗಿದ್ದರೆ ನೀವು ಒಮ್ಮಾದರೂ ಕ್ವಶನ್ ಮಾಡಿದ್ದೀರಾ, ಕೋಚಿಂಗ್ ಸೆಂಟರ್ಸ್, ಕಾಲೇಜ್ ಮತ್ತು ಸ್ಕೂಲ್ಗಳಲ್ಲಿ ಹುಡುಗರ ಫ್ಯೂಚರ್ ಬ್ರೈಟ್ ಆಗುತ್ತಿದೆನಾ? ಅವರು ಕಲಿಸುತ್ತಿರುವ ಪಾಠಗಳು ನಮ್ಮ ಹುಡುಗರಿಗೆ ಇಂಟ್ರೆಸ್ಟ್ ಇದೆನಾ? ನಿಮಗೆ ಅನಿಸುತ್ತಿರಬಹುದು ನಮ್ಮ ಹುಡುಗರ ಫ್ಯೂಚರ್ ಉಜ್ವಲ ಆಗುತ್ತಿದೆ, ಅವನನ್ನ ದೊಡ್ಡ ಸಾಧಕನನ್ನಾಗಿ ಅವರು ಮಾಡುತ್ತಿದ್ದಾರೆ. ಹಾಗಾದರೆ ನೀವು ತಪ್ಪಾಗಿದ್ದೀರಾ. ಯೋಚನೆ ಮಾಡಿ ನೋಡಿದರೆ ನಿಮಗೆ ತಿಳಿಯುತ್ತದೆ, ಪೂರ್ತಿ ಸ್ಕೂಲ್ಸ್ ಮತ್ತು ಕಾಲೇಜ್ ಅವರು ನಿಮ್ಮನ್ನ ಯಾವ ರೀತಿಯ ಮನುಷ್ಯನನ್ನಾಗಿ ಮಾಡುತ್ತಿದ್ದಾರೆ ಎಂದರೆ, ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಮುಗಿಸಿ ಹೊರಗಡೆ ಬಂದಾಗ ಅವನ ತಲೆಯಲ್ಲಿ ಒಂದೇ ಗುರಿ, ಅದು ಯಾವುದಾದರೂ ಒಂದು ಜಾಬ್ ಸಿಗಲಿ ಎಂದು. ಇನ್ನೂ ತಿಳಿಯುವ ಹಾಗೆ ಹೇಳಬೇಕೆಂದರೆ ಬೇರೆಯವರು ನನ್ನನ್ನ ಕೆಲಸಕ್ಕೆ ಇಟ್ಟುಕೊಳ್ಳಲಿ. बच्चा यही चाहता है कि मैं सरकारी जॉब में पहुंचूं, अपनी घर की अर्थव्यवस्था को सही करूं. मेन मकसद तो यही होता है हर आदमी का, क्योंकि सरकारी जॉब एक ऐसी जॉब है कि वो आदमी को मरते दम तक साथ देती है.
इसलिए हर आदमी सोचता है चाहे चपरासी की मिल जाए लेकिन सरकारी मिल जाए। ಇನ್ನು ಪೂರ್ತಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಬಗ್ಗೆ ನಿಮಗೆ ಟೀಚೇ ಮಾಡಲ್ಲ. ಏಕೆ? ಈ ಸಿಸ್ಟಮ್ ಯಾವಾಗಲೂ ಸೆಲ್ಫ್ ಇಂಡಿಪೆಂಡೆಂಟ್ ಆಗಲು ಬಯಸುವುದಿಲ್ಲ. ಈ ಸಿಸ್ಟಮ್ ಅಲ್ಟಿಮೇಟ್ ಗೋಲ್ ಏನು ಎಂದರೆ लोग अपनी 25% से ज्यादा जिंदगी इस करंट एजुकेशन सिस्टम में लगा देते हैं ताकि अपने से कम पढ़े लिखे आदमी की कंपनी में जाके उसके सपने पूरे कर सके. ಈ ಸಿಸ್ಟಮ್ ಅನ್ನು ಯಾರು ಕೂಡ ಬಯಸುವುದಿಲ್ಲ. ನೀವು ಸೆಲ್ಫ್ ಇಂಡಿಪೆಂಡೆಂಟ್ ಆಗುವುದಕ್ಕೆ, ಬಿಲಿಯನಿಯರ್ ಆಗುವುದಕ್ಕೆ. ಯಾರು ಏಕೆ ಬಯಸಬೇಕು? ನಾವು ಬಿಲಿಯನಿಯರ್ ಮತ್ತು ಸೆಲ್ಫ್ ಇಂಡಿಪೆಂಡೆಂಟ್ ಆಗಲು. ಇದರಿಂದ ಅವರಿಗೆ ಏನು ಉಪಯೋಗ? ಆದರೆ ನೀವೇನಾದರೂ ಸೆಲ್ಫ್ ಡಿಪೆಂಡೆಂಟ್ ಆದರೆ ನೀವು ಅವರ ಆರ್ಡರ್ಸ್ ಗಳನ್ನ ಏಕೆ ಫಾಲೋ ಮಾಡುತ್ತೀರಾ? ಎಲ್ಲದರಲ್ಲಿಯೂ ಕೂಡ ಕ್ವಶನ್ ಮಾಡುತ್ತೀರಾ? ತಪ್ಪಿದ ವಸ್ತುಗಳ ಮೇಲೆ ಧ್ವನಿ ಎತ್ತುತ್ತೀರಾ? ಆದರೆ ನೀವು ಈ ಟ್ರ್ಯಾಪ್ ಅನ್ನ ತಿಳಿದುಕೊಳ್ಳುವುದೇ ಇಲ್ಲ, ಏಕೆಂದರೆ ನೀವು ಈ ಟ್ರ್ಯಾಪ್ ಅಲ್ಲಿ ಸಿಲುಕಿಕೊಂಡಿರುತ್ತೀರಾ. ಯಾವಾಗ ನಿಮ್ಮ ಏಜು ಯೋಚನೆ ಮಾಡಲು ಕಷ್ಟವಾಗಿರುತ್ತದೆ, ಯಾವುದು ಸರಿ ಯಾವುದು ತಪ್ಪು ಎಂಬುದು ನಿಮಗೆ ಆ ಏಜ್ ನಲ್ಲಿ ನಿಮಗೆ ತಿಳಿಯುವುದಿಲ್ಲ. ಯಾವಾಗ ನಿಮಗೆ ಯೋಚನೆ ಮಾಡುವ ಕೆಪಬಿಲಿಟಿ ಅವಾಗ ತುಂಬಾ ತಡವಾಗಿರುತ್ತದೆ. ನೀವು ಹಲವು ವರ್ಷಗಳಿಂದ ಪರಿಶ್ರಮ ಪಡುತ್ತಿದ್ದೀರಾ, ಲಕ್ಷಾನುಗಟ್ಟಲೆ ಅಮೌಂಟ್ ಸ್ಕೂಲ್ಗೆ ನೀಡಿದ್ದೀರಾ, ಲಕ್ಷಾನುಗಟ್ಟಲೆ ಅಮೌಂಟ್ ಕಾಲೇಜ್ಗೂ ನೀಡಿದ್ದೀರಾ, ಹಾಗೆ ಕೋಚಿಂಗ್ ಸೆಂಟರ್ಗೂ ಕೂಡ. ಇದರ ಬದಲು ನೀವು 10 ರಿಂದ 20 ಸಾವಿರ ಅಮೌಂಟ್ ಪಡೆಯುವ ಜಾಬ್ ತೆಗೆದುಕೊಂಡರಿ. ಆದರೆ ಸ್ಟಾರ್ಟ್ ಏನಂತ ಗೊತ್ತಾ? ILO says about 65% of the youth in India are jobless. 65%. How did this happen? ಇವಾಗ ನಮ್ಮ ಇಂಡಿಯಾದಲ್ಲಿ 42% ಗ್ರಾಜುಯೇಟ್ ಏಜ್ 25ರ ಕಡಿಮೆ ಇರುವವರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಇದು ಎಲ್ಲದಕ್ಕೆ ಸೊಲ್ಯೂಷನ್? ನಾವು ಸ್ಕೂಲ್ಗೆ ಹೋಗುವುದನ್ನ ಬಿಡಬೇಕಾ? ನಾವು ಕಾಲೇಜ್ಗೆ ಹೋಗುವುದನ್ನ ಬಿಡಬೇಕಾ? ಕೋಟ್ಯಾಂತರ ಜನ ಸ್ಕೂಲ್ಗೆ ಹೋಗುತ್ತಾರೆ, ಕಾಲೇಜ್ಗೂ ಹೋಗುತ್ತಾರೆ. ಅವರೆಲ್ಲರೂ ತಪ್ಪನ್ನ ಮಾಡುತ್ತಿದ್ದಾರಾ? ನೀವು ಇನ್ನೂ ತಿಳಿದುಕೊಂಡಿಲ್ಲ. ಲೆಟ್ ಮೀ ಎಕ್ಸ್ಪ್ಲೇನ್. ಒಂದು ವಸ್ತುವನ್ನ ಎಷ್ಟೋ ಪ್ರಮೋಟ್ ಮಾಡಿ ನೀವು ವೇ ಆಫ್ ಲೈಫ್ ಆಗಿ ಬಿಡಲ್ಲ. ಜನರು ಯಾವುದೇ ಒಂದು ಕ್ವಶನ್ ಅನ್ನ ಕೇಳಿದರೆ ಸುಮ್ಮನೆ ಹೂ ಎಂದು ಫಾಲೋ ಮಾಡುತ್ತಾ ಹೋಗುವುದು. ನೀವು ನಿಮಗೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳುವ ಅವಶ್ಯಕತೆ ಇದೆ. ಹೂ ಕ್ರಿಯೇಟೆಡ್ ದಿಸ್ ಎಜುಕೇಶನ್ ಸಿಸ್ಟಮ್ ಅಂಡ್ ವೈ? ಈ ಎರಡು ಕ್ವಶನ್ ಗೆ ಆನ್ಸರ್ ನಿಮಗೆ ತಿಳಿದಿದೆ. ಯಾವ ಸಮಯದಲ್ಲಿ ಈ ಎಜುಕೇಶನ್ ಸಿಸ್ಟಮ್ ಅನ್ನ ಪರಿಚಯ ಮಾಡಿದ್ರಲ್ವಾ ಅವಾಗ ವರ್ಕರ್ಸ್ ಗಳ ಕೊರತೆ ಇತ್ತು. ಹಾಗಾದರೆ ಇವಾಗಿನ ಸಿಚುವೇಶನ್ ಏನು? You crack the IIT and you're set for life. A big pay package awaits you. Perhaps not anymore. The news coming out of the IITs is worrying. In the Bombay campus, 36% students are yet to be placed. We're talking about the best engineering college in India. Last year was more of the same. We looked at other IITs too. In the Delhi campus, 40% students were not placed in 2023. In Kanpur, 31% are yet to be placed. ನಾಳೆಯೂ ಕೂಡ ಈ ಎಜುಕೇಶನ್ ಸಿಸ್ಟಮ್ ಅನ್ನ ಫಾಲೋ ಮಾಡಿ ಬಿಲೋ ಎವರೇಜ್ ಲೈಫ್ ಅನ್ನ ಸಾಗಿಸಿ ಮರಣ ಹೊಂದುವುದು ಸರಿನಾ? ನಮ್ಮ ಆಸೆ ಮತ್ತು ಕನಸುಗಳನ್ನ ಪೂರ್ತಿ ಮಾಡಿಕೊಳ್ಳಲಿಲ್ಲ, ಹುಡುಗರನ್ನು ಸಾಧಕರನ್ನಾಗಿ ಮಾಡಲಿಲ್ಲ, ಇವಾಗ ಅವರು ಆದಷ್ಟು ಹಣಗಳನ್ನು ಕೂಡ ಗಳಿಸಲಿಲ್ಲ. ನಿಮ್ಮ ಹತ್ತಿರ ಎರಡು ದಾರಿಗಳಿವೆ. ನಾವು ರಿಯಾಲಿಟಿಯನ್ನ ಎಕ್ಸೆಪ್ಟ್ ಮಾಡದೆ ಈ ಟ್ರ್ಯಾಕ್ ನಲ್ಲಿ ಸಿಲುಕಿ ನಮ್ಮ ಮಕ್ಕಳನ್ನು ಕೂಡ ಈ ಟ್ರ್ಯಾಪಿನಲ್ಲಿ ದುಗಿಸಿ ಇನ್ನೊಂದು ದಾರಿ, ನಮ್ಮ ದಾರಿಯನ್ನ ನಾವು ರೂಪಿಸಿಕೊಳ್ಳುವುದು. ಇನ್ನು ನಾವು ಸ್ವತಃ ಎಕ್ಸ್ಪ್ಲೋರ್ ಮಾಡಿ ನಾವು ಏನು ಮಾಡಬಹುದು, ನಾವು ಇಂಡಿಪೆಂಡೆಂಟ್ ಆಗಿ ಅರ್ನಿಂಗ್ ಅನ್ನ ಮಾಡುವ ದಾರಿಯನ್ನ ಹುಡುಕುವುದು. ನಮಗೆ ಆ ಹುಡುಗರ ಕಾಲೇಜ್ ಗ್ರಾಜುಯೇಷನ್ ಬೇಡ, ಅವರ ಎಂಡ್ ಎಂ ಕೇವಲ ಒಂದು ಜಾಬ್ ಆಗಿರುವುದು ಅಂಡ್ ಡೋಂಟ್ ಹ್ಯಾವ್ ಎನಿ ಸ್ಕಿಲ್ ದಟ್ ಹ್ಯಾವ್ ಸೋ ಕಾಲ್ಡ್ ಕಾಲೇಜ್ ಡಿಗ್ರಿ. ಇವಾಗ ಟೈಮ್ ಚೇಂಜ್ ಆಗಿದೆ. ಯಾವ ಸ್ಕಿಲ್ ಕಲಿಯಲು ನೀವು ಕಾಲೇಜ್ ಅವರಿಗೆ ಲಕ್ಷಾನುಗಟ್ಟಲೆ ಖರ್ಚು ಮಾಡುತ್ತೀರಾ? ನಿಮ್ಮ ಲೈಫಿನ ಮೌಲ್ಯವಾದ ಟೈಮ್ ಅವರಿಗೆ ನೀಡಿದ್ದೀರಾ, ಆದರೆ ನೀವು ಏನೂ ಕಲಿಯದೆ ಬರುತ್ತಿದ್ದೀರಾ. ನೀವು ಏನಾದರೂ ಪೇರೆಂಟ್ಸ್ ಆಗಿದ್ದೀರಾ, ನಿಮ್ಮ ಹುಡುಗರನ್ನ ಸ್ಕೂಲ್ಗೆ ಕಳಿಸಿ, ಕಾಲೇಜ್ಗೂ ಕೂಡ ಕಳಿಸಿ, ಆದರೆ ಮಾರ್ಕ್ಸ್ ಶೀಟ್ ಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಡಿ. ಅವರಿಗೆ ತಿಳಿಸಿಕೊಡಿ ಈ ಜಗತ್ತಿನಲ್ಲಿ ಏನಾದರೂ ಸಾಧಿಸಲು ಬಹಳಷ್ಟು ದಾರಿಗಳು ಇವೆ ಎಂದು. ಕೇವಲ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಇವು ಅಷ್ಟೇ ಜಗತ್ತು ಅಲ್ಲ ಎಂದು. ಇದನ್ನ ಬಿಟ್ಟು ಬಹಳಷ್ಟು ಇವೆ. ನಿಮ್ಮ ಮಕ್ಕಳು ಬೇರೆ ಬೇರೆ ವಸ್ತುಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವುದಕ್ಕೆ ಮೋಟಿವ್ ಅನ್ನ ಮಾಡಿ. ಮಾರ್ಕ್ಸ್ ಕಡಿಮೆ ಬರುತ್ತಾ ತಲೆ ಕೆಡಿಸ್ಕೋಬೇಡಿ. ಹೀಗೆ ಆಗಿರಬೇಕು. ಅವರು ಯಾವುದಾದರೂ ಒಂದು ಸ್ಕಿಲ್ ಅನ್ನ ಕಲಿಯುತ್ತಿರಬಹುದು, ಅವನ ಕ್ರಿಯೇಟಿವಿಟಿಯಿಂದ ಅಲ್ಲಿ ಬಹಳಷ್ಟು ಹೆಚ್ಚು ಪರ್ಫಾರ್ಮೆನ್ಸ್ ನೀಡಬಹುದು. JEE, ನೀಟ್, ಗೇಟ್ ಕಲಿಯಲು 1 ವರ್ಷ ಡ್ರಾಪ್, 2 ವರ್ಷ ಡ್ರಾಪ್ ಮಾಡುತ್ತೀರಾ? ನೀವು ನಿಮ್ಮ ಪ್ಯಾಷನ್ ಅನ್ನ ತಿಳಿದುಕೊಳ್ಳಲು, ನಿಮ್ಮ ಇಂಟ್ರೆಸ್ಟ್ ಅನ್ನ ತಿಳಿದುಕೊಳ್ಳಲು, ಬೇರೆ ಬೇರೆ ಅಪಾರ್ಚುನಿಟಿಗಳನ್ನ ಎಕ್ಸ್ಪ್ಲೋರ್ ಮಾಡಲು ಡ್ರಾಪ್ ಇಯರ್ ಬಿಡಿ. ಸ್ವಲ್ಪ ಸಮಯ ಆದ್ರೂ ತಗೊಂಡು ಯೋಚನೆ ಮಾಡಿದ್ದೀರಾ? ಇಲ್ಲಿ ಕೇಳಿ, ನಿಮಗೆ ಸ್ಟೇಬಲ್ ಮತ್ತು ಎಂಗೇಜ್ ಆಗಿರುವ ಲೈಫ್ ಬೇಕಾ? ಇಲ್ಲ ಆದರೆ ಲೈಫ್ ಅಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕಾ? ದೊಡ್ಡದಾಗಿ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಾ? ಹಾಗೆಯೇ ಲೆಕ್ಕಕ್ಕೆ ಸಿಗದ ಹಾಗೆ ಹಣವನ್ನ ಗಳಿಸಬೇಕಾ? ನಿಮ್ಮ ಕನಸುಗಳೆಲ್ಲ ನನಸಾಗಿಸಬೇಕಾ? ಇದಕ್ಕೆಲ್ಲ ಡಿಸಿಷನ್ ನೀವೇ ತೆಗೆದುಕೊಳ್ಳಬೇಕು. ಈ ರೀತಿ ಎಜುಕೇಶನ್ ಸಿಸ್ಟಮ್ ದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು? ಇದಕ್ಕೆ ಬಹಳ ಸಿಂಪಲ್ ಆಗಿರುವ ಆನ್ಸರ್ ಏನೆಂದರೆ ಇದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತದೆ. ಟ್ರ್ಯಾಪ್ ಯಾವ ರೀತಿ ಇದೆ ಅಂತ
ತಿಳಿದುಕೊಂಡ ಮೇಲೆ ಆ ಟ್ರ್ಯಾಪ್ ಅಲ್ಲಿನೇ ಹೋಗಿ ಬೀಳುವುದು ಬಹಳ ತಪ್ಪಾಗಿರುತ್ತದೆ. ಅಲ್ಲಿ ತೆಗ್ಗಿದ್ದಂತ ಗೊತ್ತಾದ ಮೇಲೆ ಆ ತೆಗ್ಗಿನಲ್ಲಿ ಜಿಗುವುದು ಬಹಳ ಮೂರ್ಖತನ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಅಂದರೆ, ನೀವು ಶಿಕ್ಷಣವನ್ನ ಕಲಿಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಓದುದನ್ನ ಬಿಡಿ ಅಂತಾನು ಹೇಳಿಲ್ಲ. ಶಿಕ್ಷಣವನ್ನ ಪಡೆಯೋದಕ್ಕಿಂತ ರೀಟ್ ಆಗಿರುವ ಶಿಕ್ಷಣವನ್ನ ಪಡೆಯಿರಿ, ಸ್ಕಿಲ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದರ ಮೇಲೆ ಇಂಟ್ರೆಸ್ಟ್ ಇದೆನೋ ಅದನ್ನ ಮಾತ್ರ ಮಾಡಿ. ಬೇರೆಯವರು ಮಾತನ್ನ ಕೇಳಕ್ಕೆ ಹೋಗ್ಬೇಡಿ. ಮುಂದೆ ಜೀವನ ಸಾಧಿಸುವವರು ನೀವು. ಆ ಫ್ರೆಂಡ್ಸ್ ಆ ಕಾಲೇಜ್ ಕಚ್ಚಿದ ನಾನು ಕೂಡ ಅಲ್ಲೇ ಹೋಗ್ಬೇಕು ಅನ್ನೋದು ತಪ್ಪು. ನಿಮ್ಮ ಜೀವನ ಬೇರೆಯವರ ಜೀವನಕ್ಕೆ ಕಂಪೇರ್ ಅನ್ನ ಮಾಡಕ್ ಹೋಗ್ಬೇಡಿ. ನಾನು ಈ ವಿಡಿಯೋದಲ್ಲಿ ಎರಡು ಕಡೆನೂ ನಿಂತ್ಕೊಳ್ಳಕ್ಕೆ ಇಷ್ಟಪಡುತ್ತೇನೆ. ಇತ್ತಾಗ ಎಜುಕೇಶನ್ ಬೇಕು, ಇತ್ತಾಗೆ ನಾವು ಕ್ರಿಯೇಟಿವಿಟಿನೂ ಬೇಕು. ಯಾರಿಗೆ ಎಜುಕೇಶನ್ ಅಲ್ಲಿ ಆಸಕ್ತಿ ಇದೆಯೋ ಎಜುಕೇಶನ್ ಅನ್ನ ಮುಂದುವರಿಸಿ, ಯಾರಿಗೆ ತಮ್ಮ ಕ್ರಿಯೇಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆಯೋ ಕ್ರಿಯೇಟಿವಿಟಿಯನ್ನ ಮುಂದುವರಿಸಲಿ. ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಟೀಚರು ಎಷ್ಟು ಹೇಳ್ತಾರಲ್ವ ಅಷ್ಟನ್ನ ಮಾತ್ರ ಕಲಿಲಿಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ಆಟ ಪಾಠ ಹೀಗೆ ಹೊರಗಿನ ಆಕ್ಟಿವಿಟಿಗಳಲ್ಲೂ ಕೂಡ ಪಾಲ್ಗೊಳ್ಳಿ. ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಕಲಿದುಕೊಳ್ಳಿ. ಕ್ವಶನ್ ಮಾಡಿ, ಯಾರಿಗೆ ಏನು ತಿಳಿಯಲ್ಲ ಕ್ವಶನ್ ಮಾಡಿ, ಇಲ್ಲ ನೀವೇ ರಿಸರ್ಚ್ ಮಾಡಿ ತಿಳಿದುಕೊಳ್ಳಿ. ನೀವು ಯಾವುದಕ್ಕೂ ಹೆಜಿಟೇಟ್ ಮಾಡ್ಕೋಬೇಡಿ. ನಾ ಆದ್ ಮಾಡಿದ್ರೆ ಅಷ್ಟೊಂದು ನಗ್ತಾರೆ, ಕೇವಲ ಎಜುಕೇಶನ್ ಮಾಡಿದ್ರೆ ಮಾತ್ರ ಜೀವನ ಸಾಧಿಸಬಹುದು ಅನ್ನೋದು ತಪ್ಪು. ಅದು ನಾನು ಯಾವ್ದಾದ್ರು ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಎಲ್ಲರೂ ಜನರು ನೋಡಿ ನಗ್ತಾರೆ. ಒಂದು ದಿನ ಬಂದೇ ಬರುತ್ತೆ, ನೀವು ಆ ಜಾಗದಲ್ಲಿ ಸಕ್ಸಸ್ ಆದಾಗ ಅವರೇ ಬಂದು ನಿಮ್ಮನ್ನ ಹೊಗಳುತ್ತಾರೆ. ಬೇರೆ ಚಿಂತೆ ನಾವ್ಯಾಕ್ ಮಾಡೋಣ, ನಮಗೇನ್ ಇಷ್ಟವಿದೆ ಅದನ್ನೇ ಮಾಡೋದು ಸರಿ. ಎಲ್ಲ ಜನರ ಜೊತೆ ಬೆರೆಯಿರಿ, ಸ್ನೇಹಿತರ ಜೊತೆ ಆಟವಾಡಿ, ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡಿ. ಇರೋದು ಒಂದ್ ಲೈಫ್, ಇದನ್ನ ಎಜುಕೇಶನ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡು ಕಳ್ಕೊಳ್ಳಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ನೀವು ಹೇಗೆ ಆಡಿಸಬೇಕು ಎಂಬುದು ನಿಮಗೆ ಬಿಟ್ಟಿದ್ದು. ಇನ್ನೊಂದು, ಈ ಸಮಾಜದ ಕೆಟ್ಟ ದೃಷ್ಟಿ ಏನಂತ ಅಂದರೆ, ಕೇವಲ ಇಂಜಿನಿಯರ್ ಆದ್ರೆ ಮಾತ್ರ ದೊಡ್ಡ ವ್ಯಕ್ತಿ, ಡಾಕ್ಟರ್ ಆದ್ರೆ ಮಾತ್ರ ದೊಡ್ಡ ವ್ಯಕ್ತಿ, ಏನಾದರೂ ಗೌರ್ಮೆಂಟ್ ಜಾಬ್ ತಗೊಂಡ್ರು ಮಾತ್ರ ಅವನು ದೊಡ್ಡ ವ್ಯಕ್ತಿ. ಉಳಿದವರು ಏನಂತ ನನಗೂ ಇನ್ನೂ ಗೊತ್ತಾಗ್ತಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ರೀಸೆಂಟ್ ಆಗಿ ನಡೆದ ಒಲಿಂಪಿಕ್ ಅಲ್ಲಿ ಭಾರತಕ್ಕೆ ಬಹಳ ಕಡಿಮೆ ಪದಕಗಳು ಬಂದಿವೆ. ಇದಕ್ಕೆ ರೀಸನ್ ಏನೆಂದರೆ, ಈ ಪೀರಿಯಡ್ ಅಲ್ಲಿ ಮ್ಯಾಥ್ಸ್ ಟೀಚರ್ ಕ್ಲಾಸ್ ಅನ್ನ ತಗೋಬಹುದು. ಆದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಇದು ನಡೀತಾ ಇದೆ. ಸ್ಪೋರ್ಟ್ಸ್ ಗಳಲ್ಲಿ ಸಾಧನೆ ಮಾಡಿ ಕಪ್ ಅನ್ನ ಗೆದ್ದರೂ ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅವರಿಗೆ ಏನು ಬೇಕೋ ಗೊತ್ತಾ, ಕೇವಲ ಮಾರ್ಕ್ಸ್. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.